ನಟ ದರ್ಶನ್ಗೆ ಇವತ್ತು ಬರುವಂತಹ FSL ರಿಪೋರ್ಟ್ ಮತ್ತಷ್ಟು ಸಂಕಷ್ಟವನ್ನು ಹೆಚ್ಚಿಸುತ್ತಾ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಕಾಮಾಕ್ಷಿಪಳ್ಳಿ ಪೊಲೀಸರ ಕೈ ಸೇರಿದೆ 70%ನ FSL ವರದಿ. ಇನ್ನುಳಿದಿರುವಂತಹ 30% ಎಲೆಕ್ಟ್ರಾನಿಕ್ ಡಿವೈಸ್ಗಳ ವರದಿ FSL ಬರಬೇಕು, ಇವತ್ತು ಬರುತ್ತೆ ಅಂತ ಹೇಳಲಾಗ್ತಿದೆ. ಐಫೋನ್ ರಿಟ್ರೀವ್, ಡಿಲಿಟೆಡ್ ಫುಟೇಜ್ ರಿಟ್ರೀವ್ಗೆ ಹೈದರಾಬಾದ್ಗೆ ರವಾನಿಸಲಾಗಿತ್ತು. ವರದಿ ಕೈ ಸೇರ್ತಾ ಇದ್ದಂತೆ ಮತ್ತಷ್ಟು ತನಿಖೆ ಚುರುಕುಗೊಳಿಸಲಿದ್ದಾರೆ ಪೊಲೀಸರು. ಎಲ್ಲ ಸಾಕ್ಷಿಗಳನ್ನು ಕ್ರೋಢೀಕರಿಸಿ ಚಾರ್ಜ್ ಶೀಟ್ ಜೊತೆಗೆ ಸಲ್ಲಿಸಲಿಕ್ಕೂ ಕೂಡ ಮತ್ತೊಂದು ಕಡೆ ಸಿದ್ಧತೆಯಾಗಿದೆ. ಡಿಲೀಟ್ ಆಗಿರುವಂತಹ ವಿಡಿಯೋ ರಿಟ್ರೀವ್ ಆಗಿದ್ದೇ ಆದರೆ ದರ್ಶನ್ಗೆ ಮತ್ತೊಂದು ಹೊಸ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ಕಾಮಾಕ್ಷಿಪಳ್ಳಿ ಪೊಲೀಸರು ಇವತ್ತು ಬರುವಂತಹ FSL ರಿಪೋರ್ಟ್ಗೆ ಕಾಯ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಆ FSL ರಿಪೋರ್ಟ್ನಲ್ಲಿ ಏನೆಲ್ಲ ಇರುತ್ತೆ, ಡಿಲೀಟ್ ಆಗಿರುವಂತಹ ದೃಶ್ಯ ರಿಕವರಿ ಆಗುತ್ತಾ, ಕಾದು ನೋಡಬೇಕಿದೆ. 17 ಜನ ಆರೋಪಿಗಳ ಪೈಕಿ ಇಬ್ಬರು ಈಗಾಗಲೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಕಥೆ ಏನು ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಸಾಕ್ಷಿಗಳ ಸಂಕಷ್ಟ ಒಂದು ಕಡೆ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಮಗದೊಂದು ಕಡೆ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ದಿನಗಣನೆ ಆರಂಭ ಆಗಿದೆ. ಈ ಬೆನ್ನಲ್ಲೇ A7 ಆರೋಪಿ ಅನುಕುಮಾರ್ ಅಲಿಯಾಸ್ ಅನು ಬಳಿಕ ಈಗ A1 ಆರೋಪಿ ಪವಿತ್ರ ಗೌಡ ಕೂಡ ಜಾಮೀನಿಗಾಗಿ ಅರ್ಜಿ ಹಾಕಿದಾರಂತೆ. ಹಾಗಾಗಿಯೇ ಕುತೂಹಲ ಕಾರಣವಾಗ್ತಾ ಇದೆ. ದೋಷಾರೋಪ ಪಟ್ಟಿ ಸಲ್ಲಿಕೆಗೂ ಮೊದಲು ಯಾಕಾಗಿ ಜಾಮೀನಿಗೆ ಹಾಕಿದ್ರು, ಏನು ಸ್ಟ್ರಾಟರ್ಜಿ ಇದು, ದರ್ಶನ್ ಯಾಕೆ ಇನ್ನೂ ಕೂಡ ಜಾಮೀನಿಗೆ ಅಪ್ಲೈ ಮಾಡ್ತಾ ಇಲ್ಲ, ಈ ರೀತಿ ಹಲವು ಪ್ರಶ್ನೆಗಳು ದರ್ಶನ್ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಮುನ್ನೆಲೆಗೆ ಬರ್ತಾ ಇದೆ. ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಈಗಾಗಲೇ ಪರಪ್ಪನ ಅಗ್ರಹಾರದ ಜೈಲು ಪಾಲಾಗಿದ್ದಾರೆ. 2 ತಿಂಗಳಾಯಿತು. ದಿನಕ್ಕೊಬ್ಬರು ಕೊಲೆ ಕೇಸ್ ಆರೋಪಿಗಳಿಂದ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ ಆಗ್ತಿದೆ. ಬಟ್ ದಾಸ ಇಲ್ಲಿಯವರೆಗೂ ಕೂಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಲಿಲ್ಲ. ಇವತ್ತು ಹೈಕೋರ್ಟ್ನಲ್ಲಿ ದರ್ಶನ್ ಮನೆಯೂಟದ ಅರ್ಜಿ ವಿಚಾರಣೆ ಇದೆ. ಇವತ್ತಾದರೂ ಸಿಗುತ್ತಾ, ಕಾದು ನೋಡಬೇಕು. ಜೈಲಾಧಿಕಾರಿಗಳಿಗೆ ವರದಿಯನ್ನು ನೀಡಲಿಕ್ಕೆ ಹೈಕೋರ್ಟ್ ತಿಳಿಸಿತ್ತು. ಇವತ್ತು ಹೈಕೋರ್ಟ್ನಲ್ಲಿ ದರ್ಶನ್ಗೆ ಮನೆಯೂಟ ಕೊಡುವ ವಿಚಾರಕ್ಕೆ ವಾದ ಪ್ರತಿವಾದ ನಡೆಯಲಿದೆ. ಇವತ್ತಾದರೂ ದರ್ಶನ್ಗೆ ಮನೆಯೂಟ ಸಿಗುತ್ತಾ, ಅದು ಈಗಿರುವಂತಹ ಪ್ರಶ್ನೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ದರ್ಶನ್ ಅವರಿಗೆ ಮನೆಯೂಟ ಕೊಡುವ ವಿಚಾರದಲ್ಲಿ ಆಗಿದೆ. ಅದಾದ ಮೇಲೆ ದರ್ಶನ್ ಅವರು ಕೂಡ ಜೈಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೂಡ ಬರೆದಿದ್ರು. ಅದಾದ ಮೇಲೆ ಹೈಕೋರ್ಟ್ನ ಮೆಟ್ಟಿಲೇರಿತ್ತು. ಈಗ ಹೈಕೋರ್ಟ್ನ ನ್ಯಾಯಾಧೀಶರು ಜೈಲಾಧಿಕಾರಿಗಳಿಂದ ವರದಿ ಕೇಳಿದ್ರು. ಇವತ್ತೇನಾಗುತ್ತೆ ಭವಿಷ್ಯ ಅನ್ನೋದನ್ನು ಕಾದು ನೋಡಬೇಕಿದೆ.